Hi, this is Manjunath Amrutnavar and you are watching my official YouTube channel Manjunath Grammar Guru. Dear friends, today we are going to discuss about a new concept and one of the most important in English grammar, that is tense. ಟೆನ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕಾಲ ಅಂತ ಹೇಳಿ ಕರಿತೀವಿ. ಈ ಟೆನ್ಸ್ ಅನ್ನ ಮತ್ತೆ ಮುಖ್ಯವಾಗಿ ಮೂರು ವಿಧಗಳಾಗಿ ಡಿವೈಡ್ ಮಾಡ್ತಾರೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ಮತ್ತೆ ಅದರಲ್ಲೇ ಸಬ್ ಡಿವಿಷನ್, 4 ಸಬ್ ಡಿವಿಷನ್ ಬರ್ತವೆ. Simple or present indefinite tense, second one present continuous tense, third one present perfect tense, fourth one present perfect continuous tense. Second one ಅಂತ ಬಂದಾಗ past tense ಅಲ್ಲಿ ಮತ್ತೆ 4 ವಿಧಗಳನ್ನು ನೋಡ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಅದನ್ನ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ ಅಂತನೂ ಕೂಡ ಕರಿತೀವಿ. ಸೆಕೆಂಡ್ ಒನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫೋರ್ತ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ರೀತಿ ಲಾಸ್ಟ್ ಒನ್ ಫ್ಯೂಚರ್ ಟೆನ್ಸ್ ಅಂತ ಬಂದಾಗ ಅದರಲ್ಲೂ ಕೂಡ 4 ವಿಧಗಳನ್ನ ನೋಡ್ತೀವಿ. ಫಸ್ಟ್ ಒನ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಅದನ್ನ ಫ್ಯೂಚರ್ ಇಂಡೆಫಿನೆಟ್ ಟೆನ್ಸ್ ಅಂತನೂ ಕೂಡ ಕರಿತೀವಿ. ಸೆಕೆಂಡ್ ಒನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫೋರ್ತ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿಯಾಗಿ ಒಟ್ಟು 12 ವಿಧಗಳನ್ನಾಗಿ ಮಾಡಿ ಟೆನ್ಸ್ ಅನ್ನುವಂತಹ ಚಾಪ್ಟರ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಮೊದಲಿಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಬಗ್ಗೆ ಮಾತ್ರ ಅಧ್ಯಯನ ಮಾಡೋಣ. ಆದ್ರೆ ಒಂದು ವಿಷಯ ನಾನು ನಿಮಗೆ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ಟೆನ್ಸ್ ಅನ್ನುವಂತಹ ಚಾಪ್ಟರ್ ಅನ್ನ ಎಷ್ಟು ಹಾಸ್ಯಾಸ್ಪದವಾಗಿ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, 30 ನಿಮಿಷದಲ್ಲಿ ಟೆನ್ಸ್ ಕಲ್ತು ಬಿಡ್ಬೋದಂತ, ಅಥವಾ ಒಂದ್ ದಿನದೊಳಗೆ ನಾವು ಇಡೀ ಟೆನ್ಸ್ ಚಾಪ್ಟರ್ ಅನ್ನ ಕಲ್ತು ಪರ್ಫೆಕ್ಟ್ ಆಗಿ ಯಾವ ಕ್ವಶನ್ ಬಂದ್ರು ಕೂಡ ಅದರ ಮೇಲೆ ಡೀಲ್ ಮಾಡ್ಬೋದಂತ, ಅಥವಾ ಯಾವ ಕ್ವಶನ್ ಬಂದ್ರು ಅದಕ್ಕೆ ಆನ್ಸರ್ ಮಾಡುವಷ್ಟು ಎಬಿಲಿಟಿಯನ್ನ ಪಡ್ಕೋಬಹುದು ಅಂತ ಹೇಳಿ ಅಷ್ಟೊಂದು ಹಾಸ್ಯಾಸ್ಪದವಾಗಿ ಮಾಡಿಟ್ಟಿದ್ದಾರೆ. ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಪರ್ಸನ್ ಆರ್ ಎನಿ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಆರ್ ಎನಿ ಪರ್ಟಿಕ್ಯುಲರ್ ಚಾನಲ್ ಆರ್ ಎನಿ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಇನ್ ಜನರಲ್ ಆಗಿ ನಾನು ಮಾತನಾಡೋದಾದ್ರೆ, 35 ನಿಮಿಷದೊಳಗೆ ನಾವು ಇಡೀ ಟೆನ್ಸ್ ಅನ್ನ ಪರ್ಫೆಕ್ಟ್ ಆಗಿ ಕಲಿಯೋದಾಗಿದ್ರೆ, ಸ್ಕೂಲ್ ಲೆವೆಲ್ ಇಂದನ ಕಲ್ಕೊಂತ ಬಂದೇವಿ ಇಂಗ್ಲಿಷ್, ಮತ್ತ PUC ಒಳಗೆ ಕಲ್ತಿರ್ತೀವಿ, ಮತ್ ಎಷ್ಟೋ ಸಾರಿ ಓದಿರ್ತೀವಿ, ಆದ್ರೂ ಕೂಡ ಟೆನ್ಸ್ ಅನ್ನೋದು ಚಾಪ್ಟರ್ ನಮ್ಗೆ ಬರ್ತಿರೋದಿಲ್ಲ. ಹಂಗಿದ್ದ ಬರೀ 35 ನಿಮಿಷದಾಗ ಒಂದು ವಿಡಿಯೋ ನೋಡ್ಬಿಟ್ರೆ ನಮ್ಗೆ ಟೆನ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬಂದ್ಬಿಡ್ತೈತೆ. ಇಟ್ಸ್ ಹೈಲಿ ಇಂಪಾಸಿಬಲ್. ಅದೊಂಥರ ಜೋಕ್ ಅನಿಸ್ತತ್ ನನಗೆ. ಹಂಗ 35 ನಿಮಿಷದಾಗ ನೋಡಿ ಕಲಿಬಹುದು, 40 ನಿಮಿಷದಾಗ ನೋಡಿ ಕಲಿಬಹುದು ಅನ್ನೋದು ಒಂಥರ ಜೋಕ್ ಅನಿಸ್ತತಿ. ಹಂಗಿದ್ರೆ ಸರ್ ಕಲಿಯಾಕ ಆಗುದಿಲ್ಲನ್ರಿ ಅಂತ ನೀವು ಕೇಳಿದ್ರೆ, ಖಂಡಿತ ಆಕತಿ. ಆದ್ರ ಪ್ರತಿಯೊಂದು ಟೆನ್ಸಿಗೂ ಒಂದಷ್ಟು ಸಮಯವನ್ನ ಕೊಡ್ಲೇಬೇಕು. ಹಂಗ ನಾ ಕಲಿತೀನಿ. ಒಂದ ಸಲಕ್ಕ ಪ್ರೆಸೆಂಟ್ ಟೆನ್ಸ್ ಅಂದ್ರ ಒಂದು ಸೂತ್ರ ಕೊಡ್ತಾರ, ಸಬ್ಜೆಕ್ಟ್ ಇರ್ತತಿ, ವರ್ಬ್ ಇರ್ತತಿ, ಮತ್ತು ಆಬ್ಜೆಕ್ಟ್ ಇರ್ತತಿ. ಇದೊಂದು ಸೂತ್ರ ಕಲ್ತ್ ಬಿಟ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಕಲ್ತ್ವಿ ಅಂದಂಗ ಅಂತ ಹೇಳಿ ಕೊಟ್ಟಿರ್ತಾರ. ಆದ್ರೆ ಇಷ್ಟಕ್ಕ ಪ್ರೆಸೆಂಟ್ ಟೆನ್ಸ್ ಮುಗಿಯುವುದಿಲ್ಲ. ಈ ಪ್ರೆಸೆಂಟ್ ಟೆನ್ಸ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯಾವ ಸಂದರ್ಭದಲ್ಲಿ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬಾರದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತಿ. ಸೊ ಅದಕ್ಕಾಗಿ ಪ್ರತಿಯೊಂದು ಟೆನ್ಸಿಗೂ ಅದರದೇ ಆದಂತಹ ಮಹತ್ವ ಐತಿ. ಅದನ್ನ ಕಲ್ತಾಗ ಮಾತ್ರ ಟೆನ್ಸ್ ಅನ್ನೋ ಚಾಪ್ಟರ್ ನಮಗ ಪರ್ಫೆಕ್ಟ್ ಆಗಿ ಬರಕ್ ಸಾಧ್ಯ. ಸೊ ಅದಕ್ಕಾಗಿ ನಂದೇನ್ ಇಂಟೆನ್ಷನ್ ಅಂತ ಹೇಳಿದ್ರೆ, ಬೇಸಿಕ್ ಅಷ್ಟ ಅಲ್ಲದ್ಲೆ ಅದರ ಅಡ್ವಾನ್ಸ್ ಲೆವೆಲ್ ಅನ್ನು ಕೂಡ ನಾವು ಕಲ್ಕೋಬೇಕಾಗತ್ತಿ. ಈಗಿನ ಎಕ್ಸಾಮ್ಗಳಲ್ಲಿ ಅಡ್ವಾನ್ಸ್ ಲೆವೆಲ್ ಇರ್ತಕ್ಕಂಥ ಕ್ವಶನ್ಸ್ ಗಳು ರೈಸ್ ಆಗ್ತಾವೆ, ವಿನಃ ಬೇಸಿಕ್ ಲೆವೆಲ್ ರೈಸ್ ಆಗುದಿಲ್ಲ. ಸೊ ಅದಕ್ಕಾಗಿ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ಅದರಲ್ಲಿ 4 ವಿಧಗಳು. ಆ 4 ವಿಧಗಳಲ್ಲಿ ಮುಖ್ಯವಾಗಿ ಒಂದನೇದ್ದು ಪ್ರೆಸೆಂಟ್ ಇಂಡೆಫಿನೆಟ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನುವಂತದ್ರ ಬಗ್ಗೆ ಮಾತ್ರ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋಣ. ಉಳಿದ 3 ಟೆನ್ಸ್ ಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕನ್ನಡದಲ್ಲಿ ನಾವು ಅದನ್ನ ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಅದರ ಡೆಫಿನೇಷನ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೋಬೇಕು, ಅದರ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಲ್ವಾ. ಅದಕ್ಕೋಸ್ಕರ ಆ ಡೆಫಿನೇಷನ್ ಅನ್ನ ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ವಾಟ್ ಟೇಕ್ಸ್ ಪ್ಲೇಸ್ ಆಟ್ ಪ್ರೆಸೆಂಟ್. ಸದ್ಯಕ್ಕೆ ಪ್ರೆಸೆಂಟ್ ಟೈಮ್ ಅಲ್ಲಿ ಏನ್ ಕಾರ್ಯ ನಡೀತಾ ಇದೆ ಅದ್ರ ಬಗ್ಗೆ ಮಾತನಾಡ್ತೀವಲ್ವಾ. ಸೊ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸಿನ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ ಅಥವಾ ಅದ್ರ ಸೂತ್ರವನ್ನ ನೋಡೋದಾದ್ರೆ, ಎಸ್ ಅಂದ್ರೆ ಸಬ್ಜೆಕ್ಟ್, V1 ಅಂದ್ರ ವರ್ಬಿನ ಬೇಸ್ ಫಾರ್ಮ್, O ಅಂತ ಹೇಳಿದ್ರೆ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ V1 ಆಬ್ಜೆಕ್ಟ್ ಇದ್ದಾಗ ಅದು ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಆಗಿ ಇರುತ್ತೆ. ಹೆಂಗ್ ಸರ್, ಹೆಂಗ್ ಐಡೆಂಟಿಫೈ ಮಾಡ್ತೀರಿ?
ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು V1, ಅ ಲೆಟರ್ ಅನ್ನೋದು ಆಬ್ಜೆಕ್ಟ್. ಸರ್ V1 ಅಂದ್ರೆ ಏನು? V1 ಅಂದ್ರೆ ಏನಂತ ಅರ್ಥ ಆಗ್ತಲ್ಲ. ಏನ್ ಸರ್ V1 ಅಂದ್ರೆ? V1 ಅಂತ ಹೇಳಿದ್ರೆ ವರ್ಬಿನ ಬೇಸ್ ಫಾರ್ಮ್ ಅಂದ್ರೆ ರೂಟ್ ಏನಿರುತ್ತಲ್ವಾ, ವರ್ಬಿನ ಮೂಲ ಪದ ಏನಿರುತ್ತಲ್ವಾ, ಅದಕ್ಕ ನಾವು V1 ಅಂತ ಹೇಳಿ ಕರಿತೀವಿ. ಈ ವರ್ಬ್ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ನಾನು ವರ್ಬಿನ ಫಾರ್ಮ್ ಅನ್ನ ತಿಳಿಸ್ಕೊಟ್ಟಿದ್ದೆ. 5 ಫಾರ್ಮ್ ಬರ್ತವೆ, V1, V2, V3, V4, V5 ಅಂತ ಹೇಳಿ. ಸೊ ಆ 5 ಫಾರ್ಮ್ಗಳ ಬಗ್ಗೆ ನಮಗೆ ಸ್ವಲ್ಪ ನಾಲೆಜ್ ಇದ್ರೆ V1 ಬಗ್ಗೆ ನಮ್ಗೆ ಅರ್ಥ ಆಗತ್ತೆ. ಸೊ ನಾಲೆಜ್ ಬರ್ಬೇಕು ಅಂತ ಹೇಳಿದ್ರೆ ಈ ಹಿಂದೆ ಮಾಡಿರ್ತಕ್ಕಂಥ ವರ್ಬ್ ಚಾಪ್ಟರ್ ಅನ್ನ ನೀವು ನೋಡ್ಬೇಕು. ಡೈರೆಕ್ಟ್ ಆಗಿ ಬಂದ್ ಇದನ್ನ ಕ್ಲಾಸ್ ನೋಡಕ್ ಹೋದ್ರೆ ಅಷ್ಟು ಅರ್ಥ ಆಗುದಿಲ್ಲ. ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಮ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ V1 ಅಂತ ಹೇಳಿದ್ರೆ ಬೇಸ್ ಫಾರ್ಮ್ ಆಫ್ ದ ವರ್ಬ್, ವರ್ಬಿನ ಬೇಸ್ ಫಾರ್ಮ್ಗೆ ನಾವು V1 ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂತಹ ವರ್ಡ್ ಅನ್ನ ನಾವು V1 ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು V1, ಅ ಲೆಟರ್ ಅನ್ನೋದು ಆಬ್ಜೆಕ್ಟ್. ಈ ಸ್ಟ್ರಕ್ಚರ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಇಂಡೆಫಿನಿಟ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಆಕತಿ. ಇದನ್ನ ಎಲ್ಲರೂ ಹೇಳ್ಕೊಡ್ತಾರಲ್ಲ ಸರ್, ನೀವೇನು ಹೊಸದಾಗಿ ಹೇಳ್ಕೊಡೋದು? ಇದಷ್ಟಲ್ಲ, ಇದು ಈಗ ನಾನು ಹೇಳ್ತಾ ಇರೋದು ಬೇಸಿಕ್ ಅನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ನಾನು ಹೇಳುವಂತ ಅಡ್ವಾನ್ಸ್ ಲೆವೆಲ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೇಸಿಕ್ನ್ಯಾಗ ಎಷ್ಟು ಟ್ರಿಕ್ ಐತೆ ಅನ್ನೋದು ಇದೊಂದು ಟೆನ್ಸ್ ಐತಲ್ಲ, ಭಾರಿ ಕನ್ಫ್ಯೂಸ್ ಮಾಡುವಂತ ಟೆನ್ಸ್ ಇದೆ. ಅದಕ್ಕೋಸ್ಕರ ಇದನ್ನ ಒಂದನ್ನ ಸಪ್ರೇಟ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಏನ್ ಕನ್ಫ್ಯೂಸ್ ಮಾಡ್ತೈತಿ ಸರ್? ಏನ್ ಕನ್ಫ್ಯೂಸ್ ಮಾಡ್ತದ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ನಾವು ಪ್ರನೌನ್ ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ನೋಡೇವಿ. ಐ, ವಿ, ಯು, ಹಿ, ಶಿ, ಇಟ್, ದೇ. ಸೊ ಐ ಅಂತ ಬಂದಾಗ V1 ಇತ್ತು, ರೈಟ್ ಅಂತಿತ್ತು, ಬರ್ದ್ವಿ. ವಿ ಅಂತ ಬಂದಾಗ ಇದು ಸಬ್ಜೆಕ್ಟ್, ಇದು V1, ಇದು ಆಬ್ಜೆಕ್ಟ್. ಯು ಅಂತ ಬಂದಾಗ ಯು ಅನ್ನೋದು ಸಬ್ಜೆಕ್ಟ್, ಇದು V1, ಇದು ಆಬ್ಜೆಕ್ಟ್. ಆದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ ಚೇಂಜಸ್ ಐತಿ. ಏನ್ ಚೇಂಜಸ್ ಐತಿ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಐತಿ, ರೈಟ್ ಅಂತಿಲ್ಲ, ರೈಟ್ಸ್ ಅಂತ ಐತಿ. ಯಾಕೆ ಸರ್ ಇಲ್ಲಿ ರೈಟ್ ಅಂತಿತ್ತು, ಇಲ್ಲಿ ಯಾಕೆ ರೈಟ್ಸ್ ಆಯ್ತು? ಯಾವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ, ಹಿ, ಶಿ, ಇಟ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅದು ಸಿಂಗ್ಯುಲರ್ ಥರ್ಡ್ ಪರ್ಸನ್ಗಳಿದ್ದಾಗ V1 ಫಾರ್ಮ್ಗೆ ಅಂದ್ರ ವರ್ಬಿನ ಬೇಸ್ ಫಾರ್ಮ್ಗೆ ನಾವು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ಆಡ್ ಮಾಡಿದಾಗ ಇದು ಸಿಂಗ್ಯುಲರ್ ಆಕತಿ, ಇದು ಸಿಂಗ್ಯುಲರ್ ಆಕತಿ. ಇಲ್ಲಿ ಮ್ಯಾಲಿಂದ ಏನ್ ಸರ್ ಹಂಗಂದ್ರ ಸಿಂಗ್ಯುಲರ್ ಪ್ಲೂರಲ್ ಅದಂತ ಕೇಳಿದ್ರ ಯಾವಾಗ್ಲೂ V1 ಅನ್ನೋದು ಪ್ಲೂರಲ್ ನ್ಯಾಗ ಇರ್ತಾವು. ಇವೆಲ್ಲವೂ ಕೂಡ ಪ್ಲೂರಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರ ಇವುಗಳಿಗೆ ನಾವು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಿದಾಗ ಅದು ಸಿಂಗ್ಯುಲರ್ ಆಕತಿ. ಯಾವಾಗ ಆಡ್ ಮಾಡ್ಬೇಕು ಸರ್ ಎಸ್ ಅಥವಾ ಎಸ್ ಅನ್ನ? ಎಲ್ಲಾ ಟೈಮ್ನಾಗೂ ಆಡ್ ಮಾಡ್ಬೇಕಾ? ನೋ. ಯಾವಾಗ ಸಬ್ಜೆಕ್ಟ್ ಅಲ್ಲಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇರುತ್ತಲ್ವಾ ಆ ಸಂದರ್ಭದಲ್ಲಿ ಮಾತ್ರ ನಾವು ವರ್ಬ್ಗಳಿಗೆ ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ಅದಕ್ಕಾಗಿ ಹಿ ರೈಟ್ಸ್ ಅ ಲೆಟರ್. ಅ ಲೆಟರ್ ಅನ್ನೋದು ಆಬ್ಜೆಕ್ಟ್, ಸಿ ಅನ್ನೋದು ಸಬ್ಜೆಕ್ಟ್, ರೈಟ್ಸ್ ಅನ್ನೋದು V1, ಅ ಲೆಟರ್ ಅನ್ನೋದು ಆಬ್ಜೆಕ್ಟ್, ಇಟ್ ಅನ್ನೋದು ಸಬ್ಜೆಕ್ಟ್, ರೈಟ್ಸ್ ಅನ್ನೋದು V1, ಅ ಲೆಟರ್ ಅನ್ನೋದು ಆಬ್ಜೆಕ್ಟ್. ಅದೇ ರೀತಿ ದೇ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ಲೇ ಬರಬೇಕು. ರೈಟ್ ಅನ್ನೋದು ಪ್ಲೂರಲ್ ಆಗಿರುತ್ತೆ, ಅದಕ್ಕೋಸ್ಕರ V1 ರೈಟ್ ಆಗತ್ತೆ. ಆಬ್ಜೆಕ್ಟ್ ಅನ್ನೋದು ಅ ಲೆಟರ್ ಆಗಿ ನೋಡ್ತೀವಿ. ಸೊ ಇದನ್ನ ನಾವು ತಿಳ್ಕೊಂಡ್ರ ಮಾತ್ರ, ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ಕಾನ್ಸೆಪ್ಟ್ ನಮಗೆ ತಿಳಿದ್ರೆ ಮಾತ್ರ ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ ಅನ್ನ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಪಟ್ ಅಂತ ಐಡೆಂಟಿಫೈ ಮಾಡಬಹುದು. ಇನ್ನೊಂದ್ಸಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾವಾಗ ಸಬ್ಜೆಕ್ಟ್ಗಳು ಪ್ಲೂರಲ್ ಅಲ್ಲಿ ಇರುತ್ತೆ ಅವಾಗ ನಾವು ವರ್ಬ್ ಅನ್ನ ಆಸ್ ಇಟ್ ಈಸ್ ಬರಿಬೇಕು. ಯಾವಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರ್ತತಿ ಅವಾಗ ನಾವು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ಎದಕ್ಕ? ವರ್ಬಿಗೆ. ವರ್ಬಿಗೆ ನಾವು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಿದಾಗ ವರ್ಬ್ ಕೂಡ ಸಿಂಗ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಆಕತಿ. ಸೊ ಇದೊಂದು ಕಾನ್ಸೆಪ್ಟ್ ನೆನ್ಪಿಟ್ರ ಈಸಿಯಾಗಿ ನಾವು ಇದನ್ನ ತಿಳ್ಕೋಬಹುದು. ಸೊ ಇದಷ್ಟ ತಿಳ್ಕೊಂಡ್ರೆ ಮುಗಿತಾ? ನಾನು ಅದಕ್ಕೆ ಹೇಳುದು ತುಂಬಾ ಹಾಸ್ಯಾಸ್ಪದವಾಗಿ ಮಾಡಿಟ್ಟಾರ ಇದನ್ನಷ್ಟ ತಿಳ್ಕೊಂಡ್ರೆ ಮುಗಿಯುದಿಲ್ಲ. ಈ ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಕತಿ. ಸೊ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ರೈಸ್ ಆಕಾವು. ಅದ್ರ ಜೊತೆಗೆ
ಈ ಮೂರು ಕಾನ್ಸೆಪ್ಟ್ಗಳ ಮೇಲೆ ಅಥವಾ ಈ ಮೂರು ವಿಷಯಗಳ ಮೇಲೆ ಕ್ವಶನ್ಸ್ ರೈಸ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಇದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ ಮುಂದಿನ ನಮಗ ಈಸಿಯಾಗಿ ಅರ್ಥ ಆಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಟು ಎಕ್ಸ್ಪ್ರೆಸ್ ಅ ಹ್ಯಾಬಿಚುವಲ್ ಆಕ್ಷನ್ ಅಥವಾ ಡೈಲಿ ರುಟೀನ್ ಗಳ ಬಗ್ಗೆ ನಾವು ಮಾತನಾಡುವಾಗ್ಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಯಾವ ರೀತಿ ಬಳಸ್ತೀವಿ ಸರ್? ಎಕ್ಸಾಂಪಲ್ ನೋಡೋದಾದ್ರೆ, ಹಿ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್. ಪ್ರತಿ ದಿನ ಬೆಳಿಗ್ಗೆ ಅವನು ಟೀ ಕುಡಿತಾನೆ, ಅದು ಅವನ ಹ್ಯಾಬಿಟ್ ಆಗಿದೆ ಅಥವಾ ಅದು ಅವನ ಡೈಲಿ ರುಟೀನ್ ಆಗಿದೆ. ಅಂತಹ ಡೈಲಿ ರುಟೀನ್ ಗಳ ಬಗ್ಗೆ ಅಥವಾ ಹ್ಯಾಬಿಟ್ ನ ಬಗ್ಗೆ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸರ್ ಹೆಂಗ್ ಗೊತ್ತಿಡಿದ್ರಿ? ಈಗ ಇಲ್ಲಿ ಮ್ಯಾಲ ನೀವು ಟೈಟಲ್ ಕೊಟ್ಟಿರಿ, ಅದಕ್ಕೆ ಇಲ್ಲಿ ಸೆಂಟೆನ್ಸ್ ಅಥವಾ ಎಕ್ಸಾಂಪಲ್ ಬರ್ದಿರಿ, ಅದ್ ನಮಗ ಅರ್ಥ ಆಗತೈತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಐತಿ ಅಂತ ಹೇಳಿ. ಇದು ಯಾವುದೂ ಇಲ್ಲ, ಡೈರೆಕ್ಟ್ ಇದು ಅಷ್ಟ ಇಲ್ಲಿ ಮಟ್ಟ ಇತ್ತು, ಅವಾಗ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಹೆಂಗ್ ಕಂಡು ಹಿಡಿಬೇಕು ಸರ್? ಹೆಂಗ್ ಕಂಡು ಹಿಡಿಬೇಕಂತ ಹೇಳಿದ್ರೆ, ಸಬ್ಜೆಕ್ಟ್ ಐತಿ, ಡ್ರಿಂಕ್ಸ್ ಅನ್ನೋದು V1, ಇದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರ ಇದನ್ನ V1 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿ ಮಟ್ಟ ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸಬ್ಜೆಕ್ಟ್ ಬಂದು V1 ಬಂದು ಆಬ್ಜೆಕ್ಟ್ ಬಂದಿತ್ತು ಅಂದ್ರ ಅದರ ಸ್ಟ್ರಕ್ಚರ್ ಅನ್ನ ನೋಡಿದ್ವಿ ನಾವು. ಅವಾಗ ಅದೇನಾಗಿತ್ತು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿತ್ತು. ಹಿ ಅನ್ನೋದು ಸಬ್ಜೆಕ್ಟ್, ಡ್ರಿಂಕ್ಸ್ ಅನ್ನೋದು, ಮತ್ತೆ ಡ್ರಿಂಕ್ಸ್ ಎಸ್ ಬಂದತಿಲ್ಲ, ಈ ಎಸ್ ತೆಗೆದ್ರ ರಾಂಗು. ಯಾಕೆ ರಾಂಗ್ ಅಂತ ಹೇಳಿದ್ರ ಸಬ್ಜೆಕ್ಟ್ ಅಲ್ಲಿ ಸಿಂಗ್ಯುಲರ್ ಇದೆ, ಅದಕ್ಕೋಸ್ಕರ ವರ್ಬು ಕೂಡ ನಮ್ಗೆ ಏನ್ ಬೇಕು? ಸಿಂಗ್ಯುಲರ್ ಬೇಕು. ಅದಕ್ಕಾಗಿ ನಾವು ಇಲ್ಲಿ ಎಸ್ ಅನ್ನ ಆಡ್ ಮಾಡಿದೀವಿ. ಎಸ್ ತೆಗೆದ್ರ ಅದು ಸೆಂಟೆನ್ಸ್ ರಾಂಗ್ ಆಗತ್ತೆ. ಸೊ ಅದೇ ತರ ನೆಕ್ಸ್ಟ್ ನೋಡೋದಾದ್ರ, ಐ ರೀಡ್ ನ್ಯೂಸ್ ಪೇಪರ್. ನಂದು ಡೈಲಿ ರುಟೀನ್ ರೀ, ಇದು ನಂದು ಡೈಲಿ ಹ್ಯಾಬಿಚುವಲ್ ಆಕ್ಷನ್ ಇದೆ. ನಾನು ಡೈಲಿ ಏನ್ ಮಾಡ್ತೇನೆ? ನ್ಯೂಸ್ ಪೇಪರ್ ಅನ್ನ ಓದ್ತೇನೆ. ಸರ್ ಇದನ್ನ ಹೆಂಗ್ ಕಂಡು ಹಿಡಿದ್ರಿ? ಹೆಂಗಂದ್ರ ಐ ಅನ್ನೋದು ಸಬ್ಜೆಕ್ಟ್, ರೀಡ್ ಅನ್ನೋದು V1, ನ್ಯೂಸ್ ಪೇಪರ್ ಅನ್ನೋದು ಆಬ್ಜೆಕ್ಟ್. ಮತ್ತೆ ಇಲ್ಲಿ ಎಸ್ ಆಡ್ ಮಾಡಿಲ್ಲ ಸರ್. ಯಾಕೆ ಆಡ್ ಮಾಡಿಲ್ಲ ಅಂದ್ರ ಐ ಅನ್ನೋದನ್ನ ನಾವು ಸಿಂಗ್ಯುಲರ್ ಅಂತ ನೋಡಿದ್ರು ಕೂಡ ಯಾವ ಸಂದರ್ಭದಲ್ಲಿ ಸಿಂಗ್ಯುಲರ್ ಅಲ್ಲಿ ಬಳಸ್ತೀವಿ ಅಂದ್ರ ಅದ್ರ ಮುಂದೆ ಆಮ್ ಬಂದಾಗ, ಅದ್ರ ಮುಂದೆ ವಾಸ್ ಬಂದಾಗ, ಐ ಮುಂದ್ಗಡೆ ಆಮ್ ಅಥವಾ ವಾಸ್ ಬಂದಾಗ ಮಾತ್ರ ಇದನ್ನ ಸಿಂಗ್ಯುಲರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವಿ. ಇದರ ಮುಂದೆ ಇವೆರಡು ಬಂದಿಲ್ಲ ಅಂದ್ರ ಅವಾಗ ಅದು ಪ್ಲೂರಲ್ ಫಾರ್ಮ್ನಾಗ ಐತೆ ಅಂತ ಅರ್ಥ. ಪ್ಲೂರಲ್ ಫಾರ್ಮ್ ನಲ್ಲಿ ಇದೆ ಅಂತ ಅರ್ಥ. ಸೊ ಹೀಗಿರುವಾಗ ಇದು ಕೂಡ ಪ್ಲೂರಲ್ ಫಾರ್ಮ್ನಾಗ ಇರಬೇಕು. ಅದಕ್ಕಾಗಿ ನಾವು ಅದಕ್ಕೆ ಎಸ್ ಅನ್ನ ಆಡ್ ಮಾಡಿಲ್ಲ. ಎಸ್ ಆಡ್ ಮಾಡಿಲ್ಲ ಅಂತ ಹೇಳಿದ್ರ ರೀಡ್ ಅನ್ನೋದು ಪ್ಲೂರಲ್ ಫಾರ್ಮ್ನಾಗ ಐತೆ ಅಂತ ಅರ್ಥ. ಸೊ ಅದಕ್ಕಾಗಿ ನಾವು ಸಬ್ಜೆಕ್ಟ್ V1 ಆಬ್ಜೆಕ್ಟ್ ಬಂದಿತ್ತು ಅಂದ್ರೆ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ಸ್ಟ್ರಕ್ಚರ್ ಬಂದಿರಬೇಕು, ಅವಾಗ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಟ್ ಯಾವೆಲ್ಲ ಸಂದರ್ಭದಲ್ಲಿ ಬಳಸ್ತೇವೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ? ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆಕ್ಷನ್ಸ್ ಅಥವಾ ಡೈಲಿ ರುಟೀನ್ ಗಳ ಬಗ್ಗೆ ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀವಿ. ಅದೇ ರೀತಿ ಇನ್ನೂ ಎರಡು ಎಕ್ಸಾಂಪಲ್ ನೋಡೋದಾದ್ರೆ, ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 AM. ಪ್ರತಿ ದಿನ ನಾನು 5 ಗಂಟೆಗೆ ಮಾರ್ನಿಂಗ್ ಹೇಳ್ತೇನೆ ಅನ್ನೋದು ನಂದು ಹ್ಯಾಬಿಚುವಲ್ ಆಕ್ಷನ್ ಅಥವಾ ಡೈಲಿ ರುಟೀನ್ ಆಗೈತಿ. ಅದಕ್ಕಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀವಿ. ಹೆಂಗ್ ಕಂಡು ಹಿಡಿದ್ವಿ? ಐ ಅನ್ನೋದು ಸಬ್ಜೆಕ್ಟ್ ಅಂತ ಇಂಡಿಕೇಟ್ ಮಾಡಿದ್ರೆ, ಗೆಟ್ ಅನ್ನೋದು V1, ಇಲ್ಲಿಂದ ಇಲ್ಲಿವರೆಗೂ ಕೂಡ ಇದನ್ನ ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಐ ಅನ್ನೋದ್ರ ಪಕ್ಕ ಗೆಟ್ ಅನ್ನೋದು ಐತಿ, ಅದಕ್ಕೆ ಎಸ್ ಆಡ್ ಮಾಡಿಲ್ಲ. ಯಾಕಂದ್ರ ಐ ಅನ್ನೋದನ್ನ ನಾವ್ ಈಗ ಏನಂತ ತಿಳ್ಕೊಳತ್ತೀವಿ? ಪ್ಲೂರಲ್ ಫಾರ್ಮ್ ಅಂತ ಹೇಳಿ ತಿಳ್ಕೊಂಡೇವಿ. ಅದಕ್ಕೋಸ್ಕರ ಗೆಟ್ ಅನ್ನುವಂಥದ್ದನ್ನು ಕೂಡ ಪ್ಲೂರಲ್ ಫಾರ್ಮ್ನಾಗ ಬಳಸೇವಿ. ಯಾವಾಗ ಐ ಸಿಂಗ್ಯುಲರ್ ಆಕತಿ, ಐ ಅನ್ನೋದ್ರ ಮುಂದೆ ಆಮ್ ಮತ್ತು ವಾಸ್ ಬಂದಾಗ ಅದು ಸಿಂಗ್ಯುಲರ್ ಆಕೈತಿ. ಇನ್ನು ನೆಕ್ಸ್ಟ್ ನೋಡೋದಾದ್ರ, ವಿ ಬ್ರಷ್ ಅವರ್ ಟೀತ್ ಎವ್ರಿ ಡೇ. ಪ್ರತಿದಿನ ನಾವು ಏನ್ ಮಾಡ್ತೀವಿ? ಬ್ರಷ್ ಮಾಡ್ತೀವಿ, ನಮ್ಮ ಹಲ್ಲುಗಳನ್ನ ಉಜ್ತೀವಲ್ವಾ, ಅದು ನಮ್ಮ ಡೈಲಿ ರುಟೀನ್ ಆಗಿರುತ್ತೆ ಅಥವಾ ಡೈಲಿ ಹ್ಯಾಬಿಚುವಲ್ ಆಕ್ಷನ್ ಆಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಹೆಂಗ್ ಕಂಡು ಹಿಡಿದ್ವಿ? ವಿ ಅನ್ನೋದು ಸಬ್ಜೆಕ್ಟ್, ಬ್ರಷ್ ಅನ್ನೋದು V1, ಅವರ್ ಟೀತ್ ಎವ್ರಿ ಡೇ ಅನ್ನೋದು ಆಬ್ಜೆಕ್ಟ್. ಮತ್ತೆ ಯಾಕೆ ಎಸ್ ಆಡ್ ಮಾಡಿಲ್ಲ ಸರ್? ಯಾಕೆ ಎಸ್ ಮಾಡಿಲ್ಲ ಅಂದ್ರ ವಿ ಅನ್ನೋದು ಪ್ಲೂರಲ್ ಫಾರ್ಮ್ನಾಗ ಐತಿ. ಅದಕ್ಕೋಸ್ಕರ ಇದನ್ನು ಕೂಡ ಪ್ಲೂರಲ್ ಫಾರ್ಮ್ನಾಗ ಬರಿಬೇಕು. ಅದಕ್ಕೆ ಎಸ್ ಆಡ್ ಮಾಡಿಲ್ಲ. ಸೆಕೆಂಡ್ ಒನ್ ನೋಡ್ರಿ, ಟು ಎಕ್ಸ್ಪ್ರೆಸ್ ಜನರಲ್ ಆರ್ ಯೂನಿವರ್ಸಲ್ ಟ್ರೂತ್. ಸಾರ್ವತ್ರಿಕ ಸತ್ಯಗಳ ಬಗ್ಗೆ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಹೇಗೆ?
ಹನಿ ಈಸ್ ಸ್ವೀಟ್. ಯಾವಾಗ್ಲೂ ಕೂಡ ಹನಿ ಅನ್ನೋದು ಏನಾಗಿರ್ತತಿ, ಸ್ವೀಟ್ ಆಗೇ ಇರ್ತತಿ. ನೀವ್ ಯಾವತ್ತರ ಜೇನುತುಪ್ಪ ಖಾರ ಇರುವಂತ ಜೇನುತುಪ್ಪ ತಿಂದಿದ್ದೀರಾ? ಇಲ್ಲ ಅಲ್ಲ. ಹನಿ ಯಾವಾಗ್ಲೂ ಏನಿರ್ತತಿ, ಸ್ವೀಟ್ ಇರ್ತತಿ. ಸರ್ ಹೆಂಗ್ ಗೊತ್ತಿಡಿದ್ರಿ? ಕರೆಕ್ಟ್ ಸರ್, ಹನಿ ಅನ್ನೋದು ಸ್ವೀಟ್ ಐತಿ, ನಮ್ಗೆ ಗೊತ್ತೈತಿ. ಬಟ್ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಹೆಂಗ್ ಕೊಂಡಿಡಿದ್ರಿ? ಸಬ್ಜೆಕ್ಟ್ ಒಳಗೆ ಹನಿ ಅನ್ನೋದೈತಿ, ಅದೇನಾಗೈತಿ, ಸಿಂಗ್ಯುಲರ್ ಆಗೈತಿ. ಈಸ್ ಅನ್ನೋದು V1, ಸ್ವೀಟ್ ಅನ್ನೋದು ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಂದು V1 ಬಂದು ಆಬ್ಜೆಕ್ಟ್ ಬಂದಿತ್ತು ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಅರ್ಥ. ಇನ್ನ ಆಯಿಲ್ ಫ್ಲೋಟ್ಸ್ ಆನ್ ವಾಟರ್. ಆಯಿಲ್ ಅನ್ನೋದು ಸಬ್ಜೆಕ್ಟ್, ಫ್ಲೋಟ್ಸ್ ಅನ್ನೋದು V1, ಆನ್ ವಾಟರ್ ಅನ್ನೋದು ಆಬ್ಜೆಕ್ಟ್. ಸರ್ ಎಸ್ ಯಾಕೆ ಆಡ್ ಮಾಡಿದ್ರಿ? ಆಯಿಲ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಅದಕ್ಕೆ ನಾವು ವರ್ಬ್ ಅನ್ನು ಕೂಡ ಸಿಂಗ್ಯುಲರ್ ಫಾರ್ಮಿಗೆ ತರಬೇಕಾಗಿತ್ತು. ಅದಕ್ಕೋಸ್ಕರ ಎಸ್ ಆಡ್ ಮಾಡಿದ್ವಿ. ಇಲ್ಲೇನಾರ ಪ್ಲೂರಲ್ ಫಾರ್ಮ್ ಇತ್ತಂದ್ರ ಇದಕ್ಕೆ ನಾವು ಎಸ್ ಆಡ್ ಮಾಡ್ತಿರ್ಲಿಲ್ಲ. ಈಗ ಯಾಕೆ ಆಡ್ ಮಾಡೀವಿ? ಸಿಂಗ್ಯುಲರ್ ಫಾರ್ಮ್ ಐತಿ, ಅದಕ್ಕೋಸ್ಕರ ಎಸ್ ಅನ್ನೋದನ್ನ ಆಡ್ ಮಾಡೀವಿ. ನಾನು ಆಗ್ಲೇ ಅದ್ರ ಫಾರ್ಮ್ ಅನ್ನ ತಿಳಿಸುವಾಗ ನಿಮ್ಗೆ ತಿಳಿಸ್ಕೊಟ್ಟೇನಿ. ಇನ್ನ ಇಲ್ಲೊಂದೈತಿ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಐತಿ. ದ ಸನ್ ಅನ್ನೋದು ಸಬ್ಜೆಕ್ಟ್, ರೈಸಸ್ ಅನ್ನೋದು V1, ಇನ್ ದ ಈಸ್ಟ್ ಅನ್ನೋದು ಆಬ್ಜೆಕ್ಟ್. ಸೂರ್ಯ ಅನ್ನೋದು ಸಿಂಗ್ಯುಲರ್ ಫಾರ್ಮ್ ಇರೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಫಾರ್ಮ್ ಗೆ ತರಬೇಕಾಗಿತ್ತು. ಅದಕ್ಕೋಸ್ಕರ ಎಸ್ ಅನ್ನ ಆಡ್ ಮಾಡಿದ್ವಿ. ಇಲ್ಲೇನಾರ ಪ್ಲೂರಲ್ ಇತ್ತಂದ್ರೆ ಎಸ್ ತೆಗಿತಾ ಇದ್ವಿ. ಸೊ ಈಗ ಸಬ್ಜೆಕ್ಟ್ V1 ಆಬ್ಜೆಕ್ಟ್ ಬಂದಿರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದೇನು ಯೂನಿವರ್ಸಲ್ ಟ್ರೂತ್ ಆಗೈತಿ, ಅಂದ್ರ ಜನರಲ್ ಟ್ರೂತ್ ಆಗೈತಿ, ಸಾರ್ವತ್ರಿಕ ಸತ್ಯವಾಗೈತಿ. ಸೊ ಅದಕ್ಕೋಸ್ಕರ ನಾವು ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಬಳಸಬೇಕು. ಸೂರ್ಯ ಯಾವಾಗ್ಲೂ ಕೂಡ ಪೂರ್ವ ದಿಕ್ಕಿನಲ್ಲೇ ಉದಯಿಸ್ತಾನ. ಹಂಗಂದ್ರ ನಂದೊಂದು ಕ್ವಶನ್ ಏನಂತ ಹೇಳಿದ್ರೆ, ನಾವು ಭೂಮಿ ಮೇಲೆಲ್ಲ ನೋಡ್ತೀವಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನ ಅಂತ ಹೇಳ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳ್ತೇವೆ. ಯಾವ ಪ್ಲಾನೆಟ್ ಅಲ್ಲಿ ಅಥವಾ ಯಾವ ಗ್ರಹದಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಇನ್ನೊಂದ್ಸಲಿ ಹೇಳ್ತೀನಿ, ಯಾವ ಗ್ರಹದಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಇನ್ ವಿಚ್ ಪ್ಲಾನೆಟ್ ದ ಸನ್ ರೈಸಸ್ ಇನ್ ದ ವೆಸ್ಟ್ ಅನ್ನೋದನ್ನ ಹೇಳಬೇಕು. ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ನೆಕ್ಸ್ಟ್ ನೋಡಿದ್ರ ದ ಸ್ಟಾರ್ಸ್ ಟ್ವಿಂಕಲ್ ಅಂತ ಇದೆ. ದ ಸ್ಟಾರ್ಸ್ ಅನ್ನೋದು ಪ್ಲೂರಲ್ ಆಗೈತಿ, ಅಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಆಗೈತಿ. ಟ್ವಿಂಕಲ್ ಅನ್ನೋದು V1, ಅದು ಕೂಡ ಪ್ಲೂರಲ್ ಫಾರ್ಮ್ ಅಲ್ಲಿ ಐತಿ. ಟ್ವಿಂಕಲ್ಸ್ ಮಾಡಿಲ್ಲ ನಾವು, ಎಸ್ ಅನ್ನ ಆಡ್ ಮಾಡಿಲ್ಲ, ಯಾಕಂದ್ರೆ ಇದು ಪ್ಲೂರಲ್ ಫಾರ್ಮ್ ಆಗೈತಿ. ಅದಕ್ಕೆ ಅದನ್ನು ಕೂಡ ನಾವು ಪ್ಲೂರಲ್ ಫಾರ್ಮ್ ನಾಗ ಇಟ್ಟೇವಿ. ಯಾವಾಗ್ಲೂ ನಕ್ಷತ್ರಗಳು ಹೊಳಿತಾ ಇರ್ತಾವಲ್ವಾ, ಹೊಳಿತಾವ ಅನ್ನೋದು ಸಾರ್ವತ್ರಿಕ ಸತ್ಯ ಆಗೈತಿ, ಯೂನಿವರ್ಸಲ್ ಟ್ರೂತ್ ಆಗೈತಿ, ಜನರಲ್ ಟ್ರೂತ್ ಆಗೈತಿ. ಅಂತಹ ಸತ್ಯದ ಬಗ್ಗೆ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕು. ಇಲ್ಲಿ ಬೇರೆ ಯಾವ ಟೆನ್ಸ್ ಅನ್ನು ಹೇಳುವ ಹಾಗಿಲ್ಲ, ಅದೊಂದು ನೆನಪಿರ್ಲಿ. ಸೊ ಥರ್ಡ್ ಒನ್ ಅಂತ ಬಂದಾಗ, ಇನ್ ವಿವಿಡ್ ನ್ಯಾರೇಟಿವ್ಸ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ದ ಸಿಂಪಲ್ ಪಾಸ್ಟ್. ಸೊ ಪಾಸ್ಟ್ ಅಂತ ಬಂದಾಗ ನಾವು ನಡೆದ ಹೋದ ಘಟನೆ ಅಂತ ಹೇಳಿದಾಗ ಅಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ಬಳಸಬೇಕು. ಆದ್ರೆ ಇವ್ರು ನಾವೇನ್ ಹೇಳ್ತಾ ಇದ್ದೀವಿ, ಪಾಸ್ಟ್ ಟೆನ್ಸ್ ಅಲ್ಲಿ ಅಂದ್ರೆ ನಡೆದು ಹೋದ ಘಟನೆಯನ್ನ ಪ್ರೆಸೆಂಟ್ ಟೈಮ್ ನಾಗ ಮತ್ತೆ ನಡೆಯಾಕತ್ತನ ಅನ್ನೋದನ್ನ ಸೂಚಿಸ್ತಾ ಇರ್ಬೇಕು. ನಾವು ಹೇಳುವಂತ ವರ್ಡ್ ಅಥವಾ ನಾವು ಮಾತನಾಡುವಂತ ಶೈಲಿ ಆಗಿರ್ಬೇಕು. ಪ್ರೆಸೆಂಟ್ ನಮ್ಮ ಕಣ್ಣು ಮುಂದೆ ಈಗ ಒಂದು ಯುದ್ಧ ನಡೆದು ಹೋಗಿತ್ತಿ ಅನ್ನೋದ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಅದು ಪಾಸ್ಟ್ ಟೆನ್ಸ್ ಆಗಿರ್ತೈತಿ. ಆ ನಡೆದು ಹೋದಂತ ಯುದ್ಧ ಈಗ ಸದ್ಯ ಪ್ರೆಸೆಂಟ್ ಆಗಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅನ್ನೋ ತರ ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ಬೇಕು. ಸೊ ಇದು ಟೀಚರ್ ಆದವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ಹಿಂದೆ ನಡೆದಿರ್ತಕ್ಕಂತ ಘಟನೆಯನ್ನ, ಹಿಸ್ಟ್ರಿ ಘಟನೆಗಳನ್ನ ನಾವು ಪ್ರೆಸೆಂಟ್ ಟೈಮ್ ಅಲ್ಲಿ ಅವ್ರ ಕಣ್ಣು ಮುಂದೆ, ವಿದ್ಯಾರ್ಥಿಗಳ ಕಣ್ಣು ಮುಂದೆ ನಡೀತಾ ಇದೆ ಅನ್ನೋ ತರ ಹೇಳ್ಬೇಕು. ಸೊ ಆ ನಡೀತಾ ಇದೆ ಅನ್ನೋ ತರ ಹೇಳ್ಬೇಕಾದ್ರೆ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡೋ ಬದ್ಲಿ ಪ್ರೆಸೆಂಟ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೇಳ್ಬಹುದು. ಹೆಂಗ ಸರ್, ಹೆಂಗ ನಾವು ಪಾಸ್ಟ್ ಟೆನ್ಸ್ ಬದ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು? ಹೆಂಗ ಅಂತ ಹೇಳಿದ್ರೆ, ಇದನ್ನ ಮೊದಲು ಪಾಸ್ಟ್ ಟೆನ್ಸ್ ನ ಹೇಳಿ ತೋರಿಸ್ತಾನ ನಿಮಗೆ. ಅಕ್ಬರ್ ಟರ್ನ್ಡ್ ಹೀಸ್ ಹಾರ್ಸ್ ಟುವರ್ಡ್ಸ್ ಹೇಮು. ಅಕ್ಬರ್ ತನ್ನ ಕುದುರೆಯನ್ನ ಹೇಮುವಿನ ಕಡೆಗೆ ತಿರುಗಿಸಿದ್ದ. ಇದು ಪಾಸ್ಟ್ ಟೆನ್ಸ್ ಆತ. ಆದ್ರ ನಾವೇನ್ ಮಾಡ್ಬೇಕು, ಆಸ್ ಅ ಟೀಚರ್ ವಿದ್ಯಾರ್ಥಿಗಳ ಕಣ್ಣು ಮುಂದ ಆ ಸಿಚುವೇಶನ್ ನಡೆಯಾಕತ್ತೀಗ ಅನ್ನೋರ್ ತರ ಬಣ್ಣಿಸಿ ಹೇಳ್ಬೇಕು, ವರ್ಣಿಸಬೇಕು.
ಕಣ್ಣಿಗೆ ಕಟ್ಟುವಂಗೆ ಹೇಳಬೇಕು. ಸೊ ಹಂಗೆ ಹೇಳುವಾಗ ಪಾಸ್ಟ್ ಟೆನ್ಸ್ ಯೂಸ್ ಮಾಡೋ ಬದ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೆಂಗ? ಅಕ್ಬರ್ ಟರ್ನ್ಸ್ ಹಿಸ್ ಹಾರ್ಸ್ ಟುವರ್ಡ್ಸ್ ಹೇಮು. ಈಗ ನಡೆಯಾಕತ್ತನ ಇಲ್ಲಿ ಅನ್ಕೋಬೇಕ ವಿದ್ಯಾರ್ಥಿ, ನಾವು ಹೇಳುವಂತ ಶೈಲಿ ಘಟನೆ ಇಲ್ಲಿ ನಡೆಯಾಕತ್ತೀಗ ಅಂತ ಅನ್ಕೋಬೇಕ. ಸೊ ಅಂತ ಸಂದರ್ಭದಲ್ಲಿ ಟರ್ನ್ಸ್ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಕ್ಬರ್ ಅನ್ನೋದು ಸಬ್ಜೆಕ್ಟ್ ಆದ್ರ ಟರ್ನ್ಸ್ ಅನ್ನೋದು V1 ಇಲ್ಲಿಂದ ಇಲ್ಲಿವರೆಗೂ ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಹೇಮು ಡಿಪೆಂಡ್ಸ್ ಹಿಮ್ಸೆಲ್ಫ್ ವೆಲ್. ನೋಡ್ರಿ ಎಸ್ ಬಂದತಿ, ಇಲ್ಲಿಯೂ ಕೂಡ ಎಸ್ ಬಂದತಿ. ಯಾಕಂದ್ರ ಸಬ್ಜೆಕ್ಟ್ನ್ಯಾಗ ಸಿಂಗ್ಯುಲರ್ ಐತಿ, ಅದಕ್ಕೋಸ್ಕರ ವರ್ಬು ಕೂಡ ಸಿಂಗ್ಯುಲರ್ ಫಾರ್ಮಿಗೆ ತರ್ಬೇಕಂದ್ರ ಎಸ್ ಅಥವಾ ಎಸ್ ಆಡ್ ಮಾಡ್ಬೇಕು. ಅದಕ್ಕೋಸ್ಕರ ಎಸ್ ಆಡ್ ಮಾಡೇವಿ. ಹಿಮ್ಸೆಲ್ಫ್ ವೆಲ್ ಅನ್ನೋದು ಆಬ್ಜೆಕ್ಟ್ ಆಗತಿ. ಸೊ ಹೇಮು ಡಿಫೆಂಡ್ಸ್ ಹಿಮ್ಸೆಲ್ಫ್ ವೆಲ್, ಅದು ಸದ್ಯ ನಡೆಯಾಕತ್ತ ಅನ್ನೋದಕ್ಕೆ ಹೇಳಾಕತ್ತೇವಿ. ಬಟ್ ಇದು ನಡೆದು ಹೋದ ಘಟನೆ ನೆನಪಿರ್ಲಿ. ಅಕ್ಬರ್ ಅನ್ನೋದು ಸಬ್ಜೆಕ್ಟ್, ವಿನ್ಸ್ ಅನ್ನೋದು V1. ಪಾಸ್ಟ್ ಟೆನ್ಸ್ ನ ಹೇಳೋದಾಗಿತ್ತಂದ್ರ ಅಕ್ಬರ್ ಓನ್ ದ ಬ್ಯಾಟಲ್ ವಿತ್ ಈಸಿ ಅಂತ ಹೇಳ್ತಾ ಇದ್ವಿ. ಬಟ್ ಅದು ನಡೆದು ಹೋಗಿದ್ ಘಟನೆ, ಅದನ್ನ ಈಗ ಸದ್ಯ ಕಣ್ಣು ಮುಂದೆ ನಡೆಯಾಕತ್ತ ಅನ್ನೋದ್ಲೆ ಹೇಳ್ಬೇಕಾಗೈತಿ ನಾವು. ಅದಕ್ಕೋಸ್ಕರ ಅಕ್ಬರ್ ವಿನ್ಸ್ ದ ಬ್ಯಾಟಲ್ ವಿತ್ ಈಸಿ, ಇದು ಆಬ್ಜೆಕ್ಟ್. ವಿನ್ಸ್ ಅನ್ನೋದು V1 ಆಕತಿ. ಸಬ್ಜೆಕ್ಟ್ ಒಳಗೆ ಏನೈತಿ? ಅಕ್ಬರ್ ಅನ್ನುವಂತಹ ಶಬ್ದ ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಐತಿ. ಸಿಂಗ್ಯುಲರ್ ಫಾರ್ಮ್ ಹೆಂಗ್ ಐತಿ? ಎಸ್ ಅನ್ನ ಆಡ್ ಮಾಡೇವಿಲ್ಲ, ಅದು ಸಿಂಗ್ಯುಲರ್ ಫಾರ್ಮ್ ಐತಿ ಅಂತ ಅರ್ಥ. ಸೊ ಇದು ಮೂರು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಸೂಚಿಸಲಿಕ್ಕೆ ಬಳಸುವಂತ ಸಂದರ್ಭಗಳಾಗಿದ್ದು. ಇದಷ್ಟನಾ? ಇಲ್ಲ, ಇನ್ನೂ ಅದಾವು. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲಿ ಬಳಸ್ತೀವಿ ಅಂತ ನೋಡೋದಾದ್ರೆ, ಇನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಬಿಗಿನ್ಸ್ ವಿತ್ ಹಿಯರ್ ಅಂಡ್ ದೇರ್. ಹಿಯರ್ ಮತ್ತು ದೇರ್ ಅನ್ನುವಂತಹ ಶಬ್ದಗಳಿಂದ ಸೆಂಟೆನ್ಸ್ ಪ್ರಾರಂಭವಾಗ್ತಾ ಇರಬೇಕು. ಅದ್ರ ಜೊತೆಗೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ಹೊಂದಿರಬೇಕು. ಆ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ಹೊಂದಿದ್ದು ಆ ಸೆಂಟೆನ್ಸ್ ಹಿಯರ್ ಮತ್ತು ದೇರ್ ಅನ್ನುವಂತ ಶಬ್ದದಿಂದ ಸ್ಟಾರ್ಟ್ ಆಗತ್ತಿತ್ತಂದ್ರ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕು. ಹೆಂಗ್ ಸರ್? ಹೆಂಗಂತ ಹೇಳಿದ್ರ, ಹಿಯರ್ ಕಮ್ಸ್ ದ ಬಸ್ ಅಂತ ಇದೆ. ಸೊ ಹಿಯರ್ ಅನ್ನುವಂತಹ ಶಬ್ದ ವರ್ಡ್ ಬಂದಿದೆ. ಕಮ್ಸ್ ಅನ್ನೋದು V1 ಆಗತ್ತೆ. ಇದು ಸಬ್ಜೆಕ್ಟ್ ಆದ್ರ ಇದು V1, ಇದು ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಸ್ ಯಾಕೆ ಹಾಕಿವಿ ಅಂದ್ರ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಇದನ್ನು ಕೂಡ ನಾವು ಸಿಂಗ್ಯುಲರ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ಎಸ್ ಆಡ್ ಮಾಡೇವಿ. ನಾವ್ ಹೀಗೆ ಹೇಳೋ ಹಾಗಿಲ್ಲ. ಯಾವ ರೀತಿ? ಹಿಯರ್ ಕಮ್ ದ ಬಸ್ ಅನ್ನೋ ಹಾಗಿಲ್ಲ, ಅದು ರಾಂಗ್ ಆಗತ್ತೆ. ಅದನ್ನ ನಾವು ಹಿಯರ್ ಕಮ್ಸ್ ದ ಬಸ್ ಅಂತ ಹೇಳ್ಬೇಕು. ಅದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇಂದ ಎಂಡ್ ಆಗ್ತಾ ಇರ್ಬೇಕು. ಸೆಂಟೆನ್ಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗ್ತಿರ್ಬೇಕು? ಹಿಯರ್ ಅಥವಾ ದೇರ್ ಇಂದ ಸ್ಟಾರ್ಟ್ ಆಗ್ತಾ ಇರ್ಬೇಕು. ಎರಡನೇದ್ ನೋಡೋದಾದ್ರೆ, ದೇರ್ ಸಿ ಗೋಸ್ ಅಂತ ಇದೆ. ದೇರ್ ಸಿ ಅನ್ನೋದು ಸಬ್ಜೆಕ್ಟ್, ಗೋಸ್ ಅನ್ನೋದು ವರ್ಬ್. V1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಇರೋದ್ರಿಂದ ವರ್ಬ್ ಕೂಡ ನಾವು ಸಿಂಗ್ಯುಲರ್ ಮಾಡ್ಬೇಕು. ಅದನ್ನ ನಾವು ಈ ರೀತಿ ಹೇಳ್ಬಾರ್ದು, ದೇರ್ ಸಿ ಗೋ ಅನ್ಬಾರ್ದು, ಅದು ಅವಾಗ ರಾಂಗ್ ಆಗತ್ತೆ. ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬಳಸಬೇಕು. ಯಾಕೆ ಸರ್? ಯಾಕಂದ್ರ ದೇರ್ ಅನ್ನೋ ವರ್ಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಲಾಸ್ಟ್ ಅಲ್ಲಿ ಏನಿದೆ? ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ. ಅದಕ್ಕೋಸ್ಕರ ನಾವು ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸಬೇಕು. ಇನ್ನು ನೆಕ್ಸ್ಟ್ ಮತ್ತೆ ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕು? ಟು ಎಕ್ಸ್ಪ್ರೆಸ್ ಅ ಫ್ಯೂಚರ್ ಇವೆಂಟ್ ದಟ್ ಈಸ್ ಪಾರ್ಟ್ ಆಫ್ ಅ ಫಿಕ್ಸ್ಡ್ ಟೈಮ್ ಟೇಬಲ್ ಆರ್ ಫಿಕ್ಸ್ಡ್ ಪ್ರೋಗ್ರಾಮ್. ಒಂದು ಕೆಲಸ ಫ್ಯೂಚರ್ ಅಲ್ಲಿ ನಡೆಯುವಂತ ಕೆಲಸ, ಅದು ಆ ಫ್ಯೂಚರ್ ಅಲ್ಲಿ ನಡೆಯುವಂತ ಕೆಲಸ ಫಿಕ್ಸ್ ಕೆಲಸ ಆಗಿರ್ಬೇಕು. ಅಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕು. ಮುಂದೆ ನಡೆಯುವಂತಹ ಕೆಲಸದ ಬಗ್ಗೆ ನಾವು ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಕೂಡ ಬಳಸಬಹುದು. ಯಾವಾಗಂದ್ರ ಅದು ಫಿಕ್ಸ್ಡ್ ಟೈಮ್ ಟೇಬಲ್ ಆಗಿರ್ಬೇಕು ಅಥವಾ ಫಿಕ್ಸ್ಡ್ ಪ್ರೋಗ್ರಾಮ್ ಆಗಿರ್ಬೇಕು. ಹೇಗ್ ಸರ್? ಹೇಗಂತ ಹೇಳಿದ್ರೆ, ದ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 9 o'clock. ದ ಮ್ಯಾಚ್ ಅನ್ನೋದು ಸಬ್ಜೆಕ್ಟ್, ಸ್ಟಾರ್ಟ್ಸ್ ಅನ್ನೋದು V1, at 9 o'clock ಅನ್ನೋದು ಆಬ್ಜೆಕ್ಟ್. 9 ಗಂಟೆಗೆ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರ ಅದು ಕರೆಕ್ಟ್ 9 ಗಂಟೆಕ ಫ್ಯೂಚರ್ ಒಳಗ 9 ಗಂಟೆಕ ಸ್ಟಾರ್ಟ್ ಆಗ್ಬೇಕದು. ಅಂದ್ರ ನಾವೀಗ ನಾಳೆ ನಡೆಯುವಂತಹ ಮ್ಯಾಚ್ ಬಗ್ಗೆ ಮಾತನಾಡತ್ತೀವಿ. ನಾಳೆ ಮ್ಯಾಚ್ ನಡೀತೈತಿ ಎಷ್ಟು ಗಂಟೆಕ? 9 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗತಿ.
ನಾಳೆ ನಡೆಯುವುದಂತ ಫ್ಯೂಚರ್ ಬಗ್ಗೆ ನಾವ್ ಈಗ ಮಾತಾಡತ್ತೇವಲ್ಲ, ಯಾಕೆ ಈಗ ಮಾತಾಡತ್ತೇವಿ ಅಥವಾ ಯಾಕೆ ಪ್ರೆಸೆಂಟ್ ಟೆನ್ಸ್ನಾಗ ಮಾತಾಡತ್ತೇವಿ ಅಂತ ಹೇಳಿದ್ರ, ಅದು ಫಿಕ್ಸ್ 9 ಗಂಟೆಗೆ ನಾಳೆ ನಡೀತೈತಿ ಅನ್ನೋದು ನಮಗ್ ಕನ್ಫರ್ಮ್ ಐತಿ. ಅಂತ ಕನ್ಫರ್ಮ್ ಇದ್ದ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕು. ಇನ್ನ ದ ಟ್ರೈನ್ ಅನ್ನೋದು ಸಬ್ಜೆಕ್ಟ್ ಆದ್ರ ಲೀವ್ಸ್ ಅನ್ನೋದು V1 at 5:20 ಅನ್ನೋದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಆಕತಿ. ದ ಟ್ರೈನ್ ಅನ್ನೋದು ಸಿಂಗ್ಯುಲರ್ ಫಾರ್ಮ್ನಾಗ ಐತಿ. ಲೀವ್ಸ್ ಅನ್ನೋದನ್ನು ಕೂಡ ನಾವು ಸಿಂಗ್ಯುಲರ್ ಆಗಿ ಕನ್ವರ್ಟ್ ಮಾಡ್ಕೊಂಡೇವಿ. ಹೆಂಗ್ ಮಾಡ್ಕೊಂಡೇವಿ? ಎಸ್ ಅನ್ನ ಆಡ್ ಮಾಡೇವಿ, ಅದಕ್ಕದು ಸಿಂಗ್ಯುಲರ್ ಫಾರ್ಮ್ಗೆ ಕನ್ವರ್ಟ್ ಆಗೈತಿ. ಟ್ರೈನ್ ಅನ್ನೋದು ನಾಳೆ ಅಥವಾ ಮುಂದೆ ಇನ್ ಫ್ಯೂಚರ್ ಅಲ್ಲಿ 5:20 ಬಿಡ್ತತಿ. ಆ 5:20 ಬಿಡುವಂತಹ ಟ್ರೈನ್ ಬಗ್ಗೆ ನಾವು ಪ್ರೆಸೆಂಟ್ ಟೈಮ್ ಅಲ್ಲಿ ಮಾತನಾಡ್ತಾ ಇದೀವಿ ಅಂತ ಹೇಳಿದ್ರ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಸೆಂಟೆನ್ಸ್ ಬಳಸಬೇಕು, ವಿನಃ ಫ್ಯೂಚರ್ ನಾಗ ಬಳಸುವಂತದಲ್ಲ. ಫ್ಯೂಚರ್ ವರ್ಬ್ ಗಳನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ರಾಂಗ್ ಆಕತಿ. ಅದೇ ರೀತಿ ಇಲ್ಲೊಂದ್ ಐತಿ ನೋಡ್ರಿ. ಈಗ ಸ್ಕೂಲ್ ರಜೆ ಕೊಟ್ಟಾದ್ಮೇಲೆ ರಿಓಪನ್ ಆಗುದು ಜುಲೈ, ಅದು ಫಿಕ್ಸ್ ಪ್ರೋಗ್ರಾಮ್. ಅದ ಜುಲೈಕ್ 100% ಏನಾಕತಿ, ಸ್ಕೂಲ್ ರಿಓಪನ್ ಆಗಿ ಆಕತಿ. ಸೊ 100% ಅದು ಫಿಕ್ಸ್ ಅಂತ ಅಂದ್ಮೇಲೆ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಬಳಸಬೇಕು. ದ ಸ್ಕೂಲ್ ರಿಓಪನ್ಸ್ ಆನ್ July 1st. ದ ಸ್ಕೂಲ್ ಅನ್ನೋದು ಸಬ್ಜೆಕ್ಟ್, ರಿಓಪನ್ಸ್ ಅನ್ನೋದು V1, ಆನ್ July 1st ಅನ್ನೋದು ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಇಂತಹ ಫಿಕ್ಸ್ಡ್ ಪ್ರೋಗ್ರಾಮ್ ಬಗ್ಗೆ ಅಥವಾ ಫಿಕ್ಸ್ಡ್ ಟೈಮ್ ಟೇಬಲ್ ಇದ್ದಾಗ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಯೂಸ್ ಮಾಡಬೇಕು. ಪ್ರಧಾನ ಮಂತ್ರಿಗಳು 7 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಅಂತ ಹೇಳಿ 4 ದಿನದ ಹಿಂದಿಂದನೂ ಅನೌನ್ಸ್ ಮಾಡಿರ್ತಾರ. ಸೊ ಅನೌನ್ಸ್ ಮಾಡಿದ ಟೈಮಿಗೆ ಕರೆಕ್ಟ್ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರ. ಮತ್ ನೀವು ಹಂಗಂತ ಹೇಳಿ ಸರ್ 9 ಗಂಟೆಗೆ ಮ್ಯಾಚ್ ನಡಿಬೇಕಾಗಿತ್ರಿ, ಮಳಿ ಬಂದತ್ರಿ, 9:30 ನಡೀತಲ್ರಿ, ಮತ್ತೇನ್ ಮಾಡೋದು ಈಗ ಅಂದ್ರ ಆ ರೀತಿ ಇರುದಿಲ್ಲ. ಸ್ವಲ್ಪ ಆಚೆ ಈಚೆ ಆಗ್ಬೋದು, ಆದ್ರ ಫಿಕ್ಸ್ ಟೈಮ್ಗೆ ನಡೆಯುವಂತದ್ದು. ಫ್ಯೂಚರ್ ನ್ಯಾಗ ನಡೆಯುದನ್ನ ಈಗ ಸದ್ಯ ಮಾತಾಡತ್ತೇವಂದ್ರ ಅದನ್ನ ಎಷ್ಟು ನಾವು ಫಿಕ್ಸ್ ಆಗಿ ಆ ಪ್ರೋಗ್ರಾಮ್ ಅನ್ನ ಕನ್ಸಿಡರ್ ಮಾಡ್ತೇವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವು. ಸ್ವಲ್ಪ 9:05 ನಡೆದತ್ರಿ, ಹಂಗಾದ್ರೆ ಏನ್ ಮಾಡಿದ್ರಿ ಸರ್ 9:05 ಮ್ಯಾಚ್ ಸ್ಟಾರ್ಟ್ ಆಗೈತಿ, ನೀವು ನೋಡಿದ್ರ ಫಿಕ್ಸ್ ನಡಿಯಾಕತೈತಿ, ಅದಕ್ಕೆ 9 ಗಂಟೆಗೆ ನಡೀತಿತ್ತು, ಮತ್ತೆ 9 ಗಂಟೆಗೆ ನಡೆದಿಲ್ಲಲ್ರಿ, ಯಾವ ಟೆನ್ಸ್ ಯೂಸ್ ಮಾಡಿದ್ರಿ ಅನ್ನೋಂಗಿಲ್ಲ. 9 ಗಂಟೆ ಹೇಳ್ಯಾರ ಅಂದ್ರ 1-2 ಸೆಕೆಂಡ್ 5 ನಿಮಿಷ ಆಚೆ ಈಚೆ ಆದ್ರೂ ಕೂಡ ಬಟ್ ನಡೀತೈತಲ್ಲ 9 ಗಂಟೆಕ, ಅದನ್ನ ನಾವು ಹೇಳ್ಬೇಕಾದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಒಂದಿಷ್ಟು ಹಂಗ ಅದಾರ. ನಮ್ಮ ಸ್ಕೂಲ್ ಒಳಗ ವಿದ್ಯಾರ್ಥಿಗಳ ಸರ್ ಹಿಂಗ್ ಹೇಳಿರಲ್ಲ, ಹಿಂಗ್ಯಾಕ್ ಆಗ್ಲಿಲ್ಲ, ಅದ ಹಂಗ ಆಗ್ಬೇಕಾಗಿತ್ತಲ್ಲ, ಅದ ಹಂಗಿರೋದಿಲ್ಲ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲೇ ಇರ್ಬೇಕು. 9 ಗಂಟೆಗೆ ನಡೆಯುದು ಅಥವಾ 5:20. ನಮ್ಮ ದೇಶದಲ್ಲಂತೂ ಎಕ್ಸಾಕ್ಟ್ ಟೈಮಿಗೆ ನಡೆಯಂಗಿಲ್ಲ ಯಾವ್ದು ಕೆಲಸ, ಒಂದ್ ಸ್ವಲ್ಪ ಆಚೆ ಈಚೆ ಆಕತಿ, ಆದ್ರೂ ಕೂಡ ಫಿಕ್ಸ್ಡ್ ಪ್ರೋಗ್ರಾಮ್ ಆಗಿರ್ತದ. ಅದು 5:20 ಬಿಡ್ಬೇಕಾಗಿದ್ದ ಟ್ರೈನ್ 10 ನಿಮಿಷ ಅಥವಾ 10 ನಿಮಿಷಕ್ಕೆ ಲೇಟ್ ಆಗಿ ಅದೇನಾಗತಿ ಬಿಡ್ತತಿ, ಆದ್ರೂ ಕೂಡ ಅದು ಫಿಕ್ಸ್ ಆಗಿರೋದ್ರಿಂದ ಅಂತ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಅದರ ಬಗ್ಗೆ ವಾದ ವಿವಾದಗಳು ನಮಗೀಗ ಬೇಡ. ಸೊ ನೆಕ್ಸ್ಟ್ ನೋಡೋದಾದ್ರ ಯೂಸ್ಡ್ ಟು ಇಂಟ್ರೊಡ್ಯೂಸ್ ಕೋಟ್ಸ್. ಕೆಲವೊಂದಷ್ಟು ವಾಕ್ಯಗಳನ್ನ ನಾವು ಆಸ್ ಇಟ್ ಈಸ್ ಹೇಳ್ತಾ ಇರ್ಬೇಕು. ಆ ವಾಕ್ಯಗಳ ಬಗ್ಗೆ ಮಾತನಾಡುವಾಗ್ಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೇವೆ. ಕೊಟೇಶನ್ಸ್ ಗಳ ಬಗ್ಗೆ ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಗಾಂಧೀಜಿ ಸೇಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತ ಹೇಳಿದ್ಯಾರು ಗಾಂಧೀಜಿ. ಅವ್ರ ಅವಾಗ ಹೇಳಿ ಹೋಗ್ಯಾರಲ್ರಿ, ಮತ್ತ ಅದು ಪಾಸ್ಟ್ ಟೆನ್ಸ್ ಆತಲ್ರಿ ಅನ್ನೋ ಹಂಗಿಲ್ಲ. ಅದು ವಾಕ್ಯ ಕೊಟೇಶನ್ ರೂಪದಲ್ಲಿ ಇರುವುದರಿಂದ ಅಂತಹ ಕೊಟೇಶನ್ಸ್ ಗಳನ್ನ ನಾವು ಯಾವಾಗ್ಲೂ ಕೂಡ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಬಳಸ್ತೀವಿ. ಹೆಂಗ್ ಗೊತ್ತಾತ್ ಸರ್? ಹೆಂಗ್ ಗೊತ್ತಾತಂದ್ರ ಸಬ್ಜೆಕ್ಟ್ ಐತಿ, ವರ್ಬ್ ಐತಿ, V1 ಐತಿ. ಸೊ ಇಲ್ಲಿ ಸೇಸ್ ಅನ್ನೋದು ಏನ್ ತೋರ್ಸಾತತಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅಂದ್ರೆ ಈಗ ಸದ್ಯ ನಡೆಯಾಕತ್ತ ಅನ್ನೋದತ್ಲೆ ತೋರ್ಸಾತತಿ. ಯಾವಾಗಿದ್ರು ಇದನ್ನ ನಾವು ಇದೇ ರೀತಿ ಬಳಸಬೇಕು. ಕಿಡ್ಸ್ ಸೇಸ್ a think of beauty is a joy forever. ಈ ಕೊಟೇಶನ್ ಯಾವಾಗ್ಲೂ ಅದೇ ರೀತಿಯಾಗಿರ್ತತಿ. ಅಂತ ಸಂದರ್ಭದಲ್ಲಿ ಅದನ್ನ ನಾವು ಬಳಸಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಯೂಸ್ ಮಾಡ್ಕೋಬೇಕು. ಕಿಡ್ಸ್ ಅವಾಗ ಹೇಳಿ ಹೋಗ್ಯಾನ್ರಿ ಮತ್ತ ಅದನ್ನ ಪಾಸ್ಟ್ ಟೆನ್ಸ್ ನಾಗ ಬಳಸ್ತೇನ್ರಿ ಅಂದ್ರೆ ಇಲ್ಲ. ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಕೋಟೇಶನ್ಸ್ ಅಥವಾ ಕೊಟೇಶನ್ಸ್ ಗಳ ಬಗ್ಗೆ ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆನೇ ಮಾತಾಡ್ಬೇಕು. ಇನ್ನೊಂದೆರಡು ಎಕ್ಸಾಂಪಲ್ ಕೊಡೋದಾದ್ರ,
ದ ಚೈಲ್ಡ್ ಈಸ್ ದ ಫಾದರ್ ಆಫ್ ಅ ಮ್ಯಾನ್ ಅಂತ ಹೇಳಿ ಕರೀತಾರ. ಯಾರು ಹೇಳಿದ್ರು? ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಾನ ದ ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್. ಸೊ ಅದು ವಿಲಿಯಂ ವರ್ಡ್ಸ್ವರ್ತ್ ಅವಾಗ ಹೇಳೋಗೇನಲ್ರಿ, ಮತ್ ನಾವ್ ಈಗ ಯಾಕೆ ಹಂಗಂದ್ರ ಈಗ ಹಂಗ ಅದ. ಯಾಕಂದ್ರ ಇಂಟ್ರೊಡ್ಯೂಸ್ ದ ಕೊಟೇಶನ್ಸ್ ಅಂತ ಬಂದಾಗ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡಬೇಕು. ಅರಿಸ್ಟಾಟಲ್ ಸೇಸ್ ಅ ಸ್ಟ್ರಾಂಗ್ ಬಾಡಿ ಹ್ಯಾಸ್ ಅ ಸ್ಟ್ರಾಂಗ್ ಮೈಂಡ್. ಅವಾಗ ಹೇಳನಲ್ರಿ, ಅದನ್ನ ಅರಿಸ್ಟಾಟಲ್ ಅಂದ್ರೆ ಅನ್ನೋ ಹಂಗಿಲ್ಲ, ಅದು ಕೊಟೇಶನ್ ಆಗಿರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ನಾವೇನ್ ಮಾಡ್ಬೇಕು? ಬಳಸಬೇಕು. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಇಷ್ಟೆಲ್ಲಾ ಸಂದರ್ಭಗಳಲ್ಲಿ ಬಳಸ್ತೀವಿ. ಇನ್ನೂ ಒಂದ್ 2-3 ಸಂದರ್ಭಗಳಲ್ಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಬಟ್ ಅದು ಎಕ್ಸಾಮ್ ಅಂತ ಬಂದಾಗ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವುದಿಲ್ಲ. ಸೊ ಆದ್ರಿಂದ ಯಾವ್ದೆಲ್ಲ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು ಅದನ್ನೆಲ್ಲ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಹಾಗೆ ಮಾತಾಡ್ತಾ ಹೋದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಒಂದು ದಿನ ಆದ್ರೂ ಟಾಪಿಕ್ ಮುಗಿಯುವುದಿಲ್ಲ. ಸೊ ಅದಕ್ಕೆ ನಾನು ಫಸ್ಟ್ಗೆ ಹೇಳಿದ್ದು, ಈ ಟೆನ್ಸ್ ಅನ್ನುವಂತ ಚಾಪ್ಟರ್ ನ ತುಂಬಾ ಹಾಸ್ಯಾಸ್ಪದವಾಗಿ ಮಾಡ್ಬಿಟ್ರ. 10 ನಿಮಿಷನಾಗ ಟೆನ್ಸ್ ಕಲಿಸ್ತೀವಿ, ನಿಮ್ಗ ಪೂರ್ ಟೆನ್ಸ್ ಅನ್ನೋ ಚಾಪ್ಟರ್ ಕ್ಲಿಯರ್ ಆಗ್ಬಿಡ್ತೈತಿ. ಸತ್ರು ಸಾಧ್ಯ ಇಲ್ಲ 10 ನಿಮಿಷನಾಗ ಟೆನ್ಸ್ ಕಲಿಯಾಕ ಸಾಧ್ಯ. ಮತ್ ಸರ್ ಹಿಂಗ್ ಹೇಳತ್ತೀರಿ 30 ನಿಮಿಷನಾಗು ವಿಡಿಯೋ ನೋಡಿ ಟೆನ್ಸ್ ಕಲಿಯಾಕ ಆಗಲ್ಲ ಅಂತ ಹೇಳತ್ತೀರಿ, ಮತ್ ನಿಮ್ದೊಂದು ವಿಡಿಯೋ ನೋಡ್ಬಿಟ್ರೆ ನಮ್ಗೆ ಟೆನ್ಸ್ ಬರ್ತತನ್ರಿ? ಸತ್ರು ಬರೋದಿಲ್ರಿ. ಮತ್ ಏನ್ ಮಾಡ್ಬೇಕ್ರಿ ಸರ್? ಏನ್ ಮಾಡ್ಬೇಕಂತ ಹೇಳಿದ್ರ, ನಾನ್ ಹೇಳ್ಕೊಟ್ಟಂತಹ ಈ ಟೆನ್ಸ್ ಅಥವಾ ಈ ಮೆಥಡಿನ ಆಧಾರದ ಮೇಲೆ ನೀವು ಕೂಡ ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತ ಕ್ವಶನ್ಸ್ ಗಳನ್ನ ಈ ಮೆಥಡಿನ ಆಧಾರದ ಮೇಲೆ ಬಿಡಿಸ್ತಾ ಹೋಗ್ಬೇಕು. ಇದನ್ನ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಹಳೆ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋದಾಗ ಮಾತ್ರ ಪರ್ಫೆಕ್ಟ್ ಆಕತಿ. ವಿನಃ ಇದೊಂದು ನೋಡ್ಬಿಟ್ರೆ ನೀವು ಪರ್ಫೆಕ್ಟ್ ಆಕತ್ ಅನ್ನೋದು ಸುಳ್ಳು. ಇದೆಲ್ಲ ನಾನು ಹೇಳ್ತಾ ಇರೋದು ಎಕ್ಸಾಮ್ ಪರ್ಪಸ್ಸಿಗಾಗಿ. ನಿಮ್ಮ ಎಕ್ಸಾಮಿಗೆ ಯಾವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಅದನ್ನ ನಾವು ಕಲಿಸ್ತಾ ಇದ್ದೀವಿ. ನೀವು ಅದನ್ನ ತಿಳ್ಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕನ್ನೋ ಉದ್ದೇಶ ನಮ್ಮದು. ಅದಕ್ಕೋಸ್ಕರ ಇದನ್ನ ನಾವು ತಿಳಿಸ್ಕೊಡತ್ತೇವೆ. ಹಂಗ ನಾನು ಆಗ್ಲೇ ಹೇಳಿದ್ನಲ್ಲ, ಹಂಗ ಮಾತಾಡಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಒಂದು ಹೋಲ್ ಡೇನ ಬೇಕು, ಒಂದು ಪೂರ್ತಿ ಆದಂತ ದಿನಾನ ಬೇಕು. ಆದ್ರೂ ಮುಗಿಯಂಗಲ್ಲ ಅದು. ಸೊ ಅಷ್ಟೊಂದು ವಾಸ್ಟ್ ಆಗಿರ್ತಕ್ಕಂಥ ಟಾಪಿಕ್ ಟೆನ್ಸ್ ಆಗಿರೋದ್ರಿಂದ ಅದನ್ನ ಅಷ್ಟು ಇನ್ ಡಿಟೇಲ್ ಆಗಿ ಕಲಿದೆ. ಎಕ್ಸಾಮ್ ಪರ್ಪಸ್ ನಾನು ಫಸ್ಟ್ನೇ ಕ್ಲಾಸ್ ಇಂದಾನು ಹೇಳ್ತಾ ಬಂದಿದ್ದೀನಿ, ವಿ ಆರ್ ನಾಟ್ ಹಿಯರ್ ಟು ಡೂ ದ PhD. ನಾವು ಇಲ್ಲಿ PhD ಮಾಡಕ್ ಬಂದಿಲ್ಲ, ಎಕ್ಸಾಮ್ನ ಕ್ರ್ಯಾಕ್ ಮಾಡಕ್ ಬಂದೀವಿ. ಸೊ ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಅದಷ್ಟ ಕಲ್ತ್ರೆ ಸಾಕು. ಸೊ ಇದಷ್ಟು ಇವತ್ತಿನ ಕಂಟೆಂಟ್ ಆಗಿತ್ತು, ಇದಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಟಾಪಿಕ್ ಹೊಸ ಟಾಪಿಕ್ ಅಂದ್ರೆ ಏನ್ರಿ, ಈಗ ಉಳಿದಿರ್ತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡಿಸ್ಕಸ್ ಮಾಡಿದ್ವಿ. ಇನ್ನು 3 ಉಳಿದವಲ್ಲ, ಅದ್ರೊಳಗ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ 3 ವಿಧಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಡಿಸ್ಕಷನ್ ಮಾಡೋಣ. ಸೊ ಅಂಟಿಲ್ ಬಾಯ್, ಹ್ಯಾವ್ ಅ ನೈಸ್ ಡೇ.